ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇಂದು ನಾವು ಯೋಚಿಸಬೇಕಾದಂತ ಒಂದು ಮುಖ್ಯ ವಿಷಯ ಏನಂದ್ರೆ, ದೇವರು ದೊಡ್ಡ ಕಾರ್ಯಗಳನ್ನ ಮಾಡಲು ಯಾವಾಗ್ಲೂ ಸಣ್ಣ ಆರಂಭಗಳನ್ನ ಬಳಸ್ತಾನೆ. ನಾವು ಬಹು ಸಾರಿ ದೊಡ್ಡ ಬದಲಾವಣೆ ಬೇಕಂತ ಹೇಳಿ ಪ್ರಾರ್ಥಿಸ್ತೇವೆ, ಆದ್ರೆ ದೇವರು ನಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಗಳಿಂದಲೇ ಅದ್ಭುತಗಳನ್ನ ಆರಂಭಿಸ್ತಾನೆ. ಬೈಬಲ್ ಹೀಗೆ ಹೇಳ್ತದೆ, ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 10ನೇ ವಚನ, ಸ್ವಲ್ಪವಾದದರಲ್ಲಿ ನಂಬಿಗಸ್ತನಾದವನು ಬಹಳವಾದದರಲ್ಲಿಯೂ ನಂಬಿಗಸ್ತನಾಗುವನು. ಈ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳುವಂತದ್ದೇನಂದ್ರೆ, ದೇವರ ದೃಷ್ಟಿಯಲ್ಲಿ ಸಣ್ಣದಂತ ಯಾವುದೂ ಇಲ್ಲ. ನಾವು ಸಣ್ಣದಾಗಿ ನೋಡುವಂತ ವಿಷಯನ ದೇವರ ಕೈಯಲ್ಲಿ ಅದು ದೊಡ್ಡ ಆಶೀರ್ವಾದವಾಗಿ ಮಾರ್ಪಡ್ತದೆ. ಫ್ರೆಂಡ್ಸ್, ದೇವರು ಸಣ್ಣ ವಿಷಯಗಳನ್ನ ನಿರ್ಲಕ್ಷ್ಯ ಮಾಡೋದಿಲ್ಲ. ಬೈಬಲ್ನಲ್ಲಿ ನಾವು ನೋಡ್ತೇವೆ, 5 ರೊಟ್ಟಿ ಮತ್ತು 2 ಮೀನುಗಳಿಂದ 5,000 ಜನರಿಗೆ ಕ್ರಿಸ್ತನು ಆಹಾರವನ್ನ ಒದಗಿಸಿಕೊಟ್ನು. ದಾವಿದನ ಕೈಯಲ್ಲಿದ್ದಂತ ಒಂದು ಕಲ್ಲು ಗೋಲ್ಯಾತನನ್ನ ಸೋಲಿಸ್ತು. ಒಂದು ಬೀಜ ದೊಡ್ಡ ಮರವಾಗಿ ಬೆಳೆಯುತ್ತದೆ. ದೇವ್ರು ಎಂದಿಗೂ ಕೇಳೋದಿಲ್ಲ ನಿನ್ನ ಬಳಿ ಎಷ್ಟಿದೆ ಅಂತ ಹೇಳಿ. ದೇವ್ರು ಕೇಳುವಂತದ್ದು ನಿನ್ನ ಬಳಿ ಇರುವಂತ ಸ್ವಲ್ಪದನ್ನ ನನ್ಗೆ ಕೊಡ್ತೀಯಾ ಎಂಬುದಾಗಿ. ಫ್ರೆಂಡ್ಸ್, ಒಬ್ಬ ಯುವಕ ಪ್ರತಿದಿನ ದೇವ್ರ ವಾಕ್ಯ ಓದೋದಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾ ಇದ್ದ. ಅವನು ಒಮ್ಮೆ ನಿರ್ಧಾರ ಮಾಡ್ಕೊಂಡ, ಪ್ರತಿದಿನ ಕನಿಷ್ಠ 5 ನಿಮಿಷ ಬೈಬಲ್ ಓದ್ತೇನೆ ಎಂಬುದಾಗಿ. ಮೊದಲಿಗೆ ಅದು ಸಣ್ಣದಾಗಿ ತೋರಿಸ್ತು, ಆದ್ರೆ ದಿನ ಕಳೆದಂತೆ 5 ನಿಮಿಷ 10 ನಿಮಿಷ ಆಯ್ತು, 10 ನಿಮಿಷ ಪ್ರಾರ್ಥನೆಗೆ ಸೇರಿತು. 1 ವರ್ಷದಲ್ಲಿ ಅವನ ಜೀವನನೇ ಬದಲಾಯಿತು. ಆತ್ಮೀಯವಾಗಿ ಬಲಿಷ್ಠನಾದ, ಅವನ ಕುಟುಂಬ ಕೂಡ ಆಶೀರ್ವದಿಸಲ್ಪಡಿತು. ಫ್ರೆಂಡ್ಸ್, ಬದಲಾವಣೆ ಒಂದು ದೊಡ್ಡ ನಿರ್ಧಾರದಿಂದ ಅಲ್ಲ, ಸಣ್ಣ ನಿರಂತರ ನಿರ್ಧಾರಗಳಿಂದ ಬರ್ತದೆ. ನಾವು ಬಹುಸರಿ ಹೀಗೆ ಹೇಳ್ತೇವೆ, ನಾಳೆಯಿಂದ ಸಂಪೂರ್ಣ ಬದಲಾಗ್ತೇನೆ, ಇಂದಿನಿಂದ ಎಲ್ಲವನ್ನ ಹೊಸದಾಗಿ ಮಾಡ್ತೇನೆ. ಆದ್ರೆ ಕೆಲವು ದಿನಗಳಲ್ಲೇ ನಾವು ಹಿಂಜರಿತೇವೆ. ದೇವರು ನಮ್ಮಿಂದ ಸಂಪೂರ್ಣ ಪರಿಪೂರ್ಣತೆಯನ್ನಲ್ಲ, ನಿರಂತರ ನಂಬಿಗಸ್ತಿಕೆಯನ್ನ ಕೇಳ್ತಾನೆ. ದೇವರೊಂದಿಗೆ ದಿನಕ್ಕೆ ಒಂದು ಸಣ್ಣ ಹೆಜ್ಜೆ, ಒಂದು ಪ್ರಾರ್ಥನೆ, ಒಂದು ಒಳ್ಳೆಯ ಮಾತು, ಒಂದು ಕ್ಷಮೆ, ಒಂದು ಸಹಾಯದ ಕೈ, ಇವುಗಳು ಜೀವನದ ದಿಕ್ಕನ್ನೇ ಬದಲಾಯಿಸ್ತವೆ. ಬೈಬಲ್ ಹೀಗೆ ಹೇಳ್ತದೆ, ಜಕರ್ಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 10ನೇ ವಚನ, ಅಲ್ಪ ಕಾರ್ಯಗಳ ದಿನವನ್ನ ಯಾರು ತಿರಸ್ಕರಿಸಾರು. ನೀವಿಂದು ಹೀಗೆ ಯೋಚಿಸ್ತಾ ಇರಬಹುದು, ನನ್ನ ಪ್ರಾರ್ಥನೆ ಚಿಕ್ಕದು, ನನ್ನ ನಂಬಿಕೆ ದುರ್ಬಲ, ನನ್ನ ಸೇವೆ ಯಾರಿಗೂ ಕಾಣೋದಿಲ್ಲ ಅಂತ. ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ಅಮೂಲ್ಯ. ದೇವರು ಒಂದು ಸಣ್ಣ ಬೀಜವನ್ನ ತೆಗೆದುಕೊಂಡು ದೊಡ್ಡ ಫಲವನ್ನ ತರ್ತಾನೆ. ಕೊನೆಯದಾಗಿ ಫ್ರೆಂಡ್ಸ್, ದೇವರ ರಾಜ್ಯದಲ್ಲಿ ಸಣ್ಣದು ದೊಡ್ಡದು ಅನ್ನುವಂಥದ್ದು ಏನೂ ಇಲ್ಲ. ದೇವರು ನಮ್ಮ ಸಣ್ಣ ನಂಬಿಕೆಯನ್ನ, ಸಣ್ಣ ವಿಧೇಯತೆಯನ್ನ, ಸಣ್ಣ ಬದಲಾವಣೆಗಳನ್ನ ತೆಗೆದುಕೊಂಡು ದೊಡ್ಡ ಅದ್ಭುತಗಳನ್ನ ಮಾಡ್ತಾನೆ. ಹಾಗಾಗಿ ಇಂದು ನಾವು ಹೀಗೆ ಪ್ರಾರ್ಥಿಸೋಣ, ದೇವರೇ, ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬೇಕಂತ ಕಾಯ್ದೆ, ಇಂದು ಒಂದು ಸಣ್ಣ ಹೆಜ್ಜೆ ಇಡೋದಕ್ಕೆ ನನಗೆ ಸಹಾಯ ಮಾಡಂತ ಹೇಳಿ ನಾವು ಪ್ರಾರ್ಥಿಸೋಣ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.